ನಮಸ್ಕಾರ ಸ್ನೇಹಿತರೆ 500 ಜಿ ಕೆ ಸೀರೀಸ್ ಏನ್ ಮಾಡ್ತಾ ಇದೀವಿ. ಭಾರತ ಅರ್ಥಶಾಸ್ತ್ರ ನೋಡಿ, ನಾನು ನಿಮಗೆ ಕರೆಂಟ್ ಅಫೇರ್ ಮಾಡ್ಬೇಕಾರೆಲ್ಲ ಹೇಳ್ತಾ ಇರ್ತೇನೆ, ಜಿ ಕೆ ಮಾಡ್ಬೇಕಾದ್ರೆ ಕೂಡ ಹೆಂಗೆ ಅವರು ಕರೆಂಟ್ ಅಫೇರ್ ಬೇಸಿಸ್ ಇಟ್ಕೊಂಡು ಕ್ವಶನ್ಸ್ಗಳು ಬರ್ತವೆ ಅಂತ. ಚೆನ್ನಾಗಿದೆ ಈ ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ ಕೆ ಎಲ್ಲಿ. ಸೊ ಅಪ್ಕಮಿಂಗ್ ಯಾವುದೇ NWKSRTC ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ಗಳು ಏನೇನಿದೆ, ಯಾವುದೇ ಗ್ರೂಪ್ ಬಿ ಗ್ರೂಪ್ ಸಿ ಜಿ ಕೆಗೆ ತುಂಬಾ ಇಂಪಾರ್ಟೆಂಟ್. ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ಪೇಪರ್ 1 ಜಿ ಕೆ ಅಂತ ಹೇಳಿ ಮಾಡಿದ್ದೀವಿ ಪ್ಲೇಲಿಸ್ಟು, ಈ 500 ಜಿ ಕೆ ಸೀರೀಸು. ಸೊ ಅಲ್ಲಿ ತಾವು ನೋಡ್ಕೋಬಹುದು ಸ್ನೇಹಿತರೆ. ಇದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ, ಕರೆಂಟ್ ಅಫೇರ್ಸ್ ವಿತ್ ಸ್ಟ್ಯಾಟಿಕ್ ಕ್ವಶನ್ಸ್ ಎಲ್ಲ ಕೂಡ ಇರುತ್ತೆ, ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ, ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನಮಸ್ಕಾರ, ವೆಲ್ಕಮ್ ಆನ್. ವೆರಿ ಗುಡ್ ಮಾರ್ನಿಂಗ್ ಸರ್. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಬನ್ನಿ ಸರ್. ನೋಡಿ, ಇದು ಬೇಸಿಕ್ ಕ್ವಶನ್. ಹೇಳ್ತಾನೆ, ಭಾರತದ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯು ಒಟ್ಟು ಮೌಲ್ಯ ಸೇರ್ಪಡೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಹೇಗೆ ಅಳತೆ ಮಾಡ್ತಾರೆ. ನೋಡಿ, ನಿಮಗೆ ಬಜೆಟ್ ಎಲ್ಲ ಆದಾಗ ಬಜೆಟ್ ಅಲ್ಲೂ ಕೂಡ ನಾವು GVA ನೋಡ್ತೀವಿ, ಗ್ರಾಸ್ ವ್ಯಾಲ್ಯೂ ಆಡೆಡ್. ಅಲ್ಲಿ ಹೆಂಗೆ ಬಜೆಟ್ ಅಲ್ಲಿ ಬೇರೆ ತರ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೇನು, ಈಗ ಲಾಸ್ಟ್ ಇಯರ್ ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿತ್ತು, ಪರ್ಸೆಂಟೇಜ್ ಆಫ್ ಡೆವಲಪ್ಮೆಂಟ್. ಓಕೆ, ಡೆವಲಪ್ಮೆಂಟ್. ಓಕೆ, ಫಾರ್ ಎಕ್ಸಾಂಪಲ್ 2025 ಅಥವಾ 24, 2025 ಎಷ್ಟು ಪರ್ಸೆಂಟ್ ಆಫ್ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಇಲ್ಲಿ ಜಸ್ಟ್ ಈ ಒಂದು ಇಯರ್ಗೆ GVA ಆಡ್ ಮಾಡ್ತೀವಿ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ. ಓಕೆ, ದಿಸ್ ಇಸ್ ಡಿಫರೆಂಟ್. ಅಂಡ್ ನಾವು GDP ನೋಡ್ಬೇಕಾದ್ರೆ ನಾವು ಬೇಸ್ ಇಯರ್ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಅಲ್ಲಿ ಬಜೆಟ್ ಅಲ್ಲಿ ಆತರ ಮಾತಾಡ್ತೀವಿ. ಬಟ್ ಇಲ್ಲಿ ಜಸ್ಟ್ ಸಿಂಪಲ್ ಡೆಫಿನಿಷನ್ಸ್ ಕೇಳಿದ್ದಾರೆ, ಪ್ರೈಮರಿ ನೋ ಕಾಂಪ್ಲಿಕೇಟೆಡ್. ನಿಮ್ಗೆ GDP ಅಂಡ್ GVA ರಿಲೇಶನ್ಶಿಪ್ ಬಗ್ಗೆ ಕೇಳಿಲ್ಲ ಇಲ್ಲಿ. ಓಕೆ, ಅದು ಗೊತ್ತಿರಬೇಕು. ಇಲ್ಲಿ ಬೇಸಿಕ್ ಪ್ರೈಮರಿ ಕೇಳಿದ್ದಾನಷ್ಟೇ. ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೇನು, ಈಗ ನಾನು ಹೇಳಿದೆ ನಿಮ್ಗೆ ಎಕ್ಸಾಂಪಲ್, ಲಾಸ್ಟ್ ಇಯರ್ ಏನಾಯ್ತು, ಅದ್ರ ಮಧ್ಯೆ ಇವಾಗ ಏನ್ ಔಟ್ಪುಟ್ ಎಕ್ಸ್ಟ್ರಾ ಏನ್ ಆಡ್ ಮಾಡಿದೀವಿ ಅಂತ. ಎಕ್ಸ್ಟ್ರಾ ಏನ್ ಆಡ್ ಮಾಡಿವಿ ಔಟ್ಪುಟ್ಗೆ ಅಲ್ವಾ ಸರ್. ಪರ್ಸೆಂಟೇಜ್ ಈಗ 8% ಇತ್ತು ಲಾಸ್ಟ್ ಇಯರ್, ಈ ವರ್ಷ 8.4 ಆಗಿದೆ. ಅಂದ್ರೆ ಎಕ್ಸ್ಟ್ರಾ ಎಷ್ಟಾಗಿದೆ ನಾನು ಹೇಳಿದ್ರೆ ಅರ್ಥ ಆಗ್ತಿದೆಯಲ್ಲ. ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ಏನಿದೆ ಆಪ್ಷನ್, ಒಟ್ಟು ಉತ್ಪಾದನೆಯಿಂದ ಒಟ್ಟು ಮಧ್ಯಂತರ ಬಳಕೆಯನ್ನು ಕಳೆಯುವುದರಿಂದ, ಒಟ್ಟು ಉತ್ಪಾದನೆಯನ್ನು ಒಟ್ಟು ಮಧ್ಯಂತರ ಬಳಕೆಯಿಂದ ಕೂಡಿಸುವುದರಿಂದ, ಒಟ್ಟು ಉತ್ಪಾದನೆಯಿಂದ ಒಟ್ಟು ಮಿಶ್ರ ಆದಾಯವನ್ನು ಕಳೆಯುವುದರಿಂದ, ಒಟ್ಟು ಉತ್ಪಾದನೆ ಒಟ್ಟು ಮಿಶ್ರ ಆದಾಯವನ್ನು ಕೂಡಿಸುವುದರಿಂದ. ಸೊ ನಿಮ್ಗೆ ಏನ್ ಹೇಳಿದೆ ನಾವು, ಲಾಸ್ಟ್ ಏನ್ ಡೆವಲಪ್ಮೆಂಟ್ ಆಯ್ತು, 8%, 8.4 ಅಂದ್ರೆ ಎಷ್ಟು ಅಲ್ಲಿ ನಮ್ಗೆ ಸಿಗ್ತಾ ಇರೋದು, 8.4 ಅಲ್ಲಿ ಲಾಸ್ಟ್ ಇಯರ್ 8 ಇತ್ತು, ಅದನ್ನ ಕೇಳಿದ್ರೆ 0.4 ಸಿಗುತ್ತೆ. ಅಂದ್ರೆ ಏನರ್ಥ, ಒಟ್ಟು ಉತ್ಪಾದನೆ ದ ಟೋಟಲ್ ಔಟ್ಪುಟ್ ಮೈನಸ್ ಟೋಟಲ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ಅಂದ್ರೆ ಮಧ್ಯಂತರ ಬಳಕೆ. ಈಗ ನಾನು ನಿಮ್ಗೆ 1 ವರ್ಷದ ಹೇಳಿದೆ, 1 ಇಯರ್ದ ಹೇಳಿ, ಇಲ್ಲಿ 1 ಇಯರ್ ಹೇಳಿದೆ ಅಲ್ವಾ ಸರ್, 2024-25 ಅಂದ್ರೆ ಏನಿಲ್ಲಿ ಟೋಟಲ್ ಆ 1 ಇಯರ್ ಅಲ್ಲಿ ಎಷ್ಟು ನಾವು ಆಡ್ ಮಾಡಿದ್ವಿ ಅಂತ ಬೆಳವಣಿಗೆಗೆ. ಸೊ ಅದನ್ನ ನಾವು ಎಕ್ಸ್ಟ್ರಾ ಬಂದಿರೋದನ್ನ ಕಳಿಬೇಕು ಅಂತ. ಅಂದ್ರೆ ಒಟ್ಟು ಉತ್ಪಾದನೆಯಿಂದ ಒಟ್ಟು ಮಧ್ಯಂತರ ಬಳಕೆ, ಈಗ ಟೋಟಲ್ ಔಟ್ಪುಟ್ ಏನ್ ಬರುತ್ತೆ, ಓಕೆ, ಒಂದು ಟೋಟಲ್ ಔಟ್ಪುಟ್ಗೆ ಎಷ್ಟು ಅಂತ ನಾವು ವ್ಯಾಲ್ಯೂ ಅಂತ ಇಟ್ಕೊಂಡು ಇಷ್ಟು ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಓಕೆ, ಅಲ್ಲಿ ಮಧ್ಯೆ ಏನೋ ನಾವು ವ್ಯಾಲ್ಯೂ ಆಡೆಡ್ ಮಾಡ್ತೀವಿ. ಓಕೆ, ಇದು ನಮ್ಗೆ ಹಿಂಗೆ ಹೋಗ್ಬೇಕು ಇದು ಆಡ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಟ್ರಾ ಇನ್ಪುಟ್ ಕೊಡ್ತೀವಿ. ಸೊ ದಟ್ ಅದರ ಬೆಲೆ ಜಾಸ್ತಿ ಆಯ್ತು ಅಥವಾ ಅದರ ಡೆವಲಪ್ಮೆಂಟ್ ಜಾಸ್ತಿ ಆಯ್ತು. ಅದು ಎಕ್ಸ್ಟ್ರಾ ಮಾಡಿದ್ರಿಂದ ದಟ್ ಈಸ್ ಕಾಲ್ಡ್ ಮಧ್ಯಂತರ ಬಳಕೆಯನ್ನು ಕಳೆಯುವುದು ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಇಸ್ ವ್ಯಾಲ್ಯೂ ಆಫ್ ದ ಔಟ್ಪುಟ್ ಏನಿದೆ ಮೈನಸ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್. ಈ ಒಂದು ಮಧ್ಯ ಪೀರಿಯಡ್ ಅಲ್ಲಿ ನಾವೇನು ಇಂಟರ್ಮೀಡಿಯೇಟ್ ಆಗಿ ಆಡ್ ಮಾಡಿದೀವಿ ಅದರಿಂದ ಜಾಸ್ತಿ ಆಗಿದೆ. ಸೊ ಅದನ್ನ ಕಳೆದ್ರೆ ನಮ್ಗೆ ಏನ್ ಬರುತ್ತೆ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಬರುತ್ತೆ. ಸೊ ಇನ್ನು GDP ಜೊತೆ ಮೆಜರ್ ಮಾಡೋದಾದ್ರೆ ಹೆಂಗೆ ಅಂತ ಕರೆದ್ರೆ, GDP ಕೇಳಬಹುದು ಬೇಕಾದ್ರೆ, GVAಗೆ GDP ರಿಲೇಶನ್ಶಿಪ್ ಫಾರ್ಮುಲಾ ಏನು ಅಂತ ಕೇಳಬಹುದು. ಇದು ಪ್ರೈಮರಿ ಫಾರ್ಮುಲಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಕೇಳಿರೋದು ಎಕ್ಸಾಮ್ ಅಲ್ಲಿ. ಓಕೆ, GVA ಇಸ್ ಈಕ್ವಲ್ ಟು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅನ್ನು GDP ಏನು ನಮಗೆ GDP ಬರುತ್ತೆ ಅಲ್ಲಿ ಸಬ್ಸಿಡೀಸ್ ಕೊಟ್ಟಿರ್ತಾನೆ ಅದನ್ನ ಆಡ್ ಮಾಡಬೇಕು. ಓಕೆ, ಮೈನಸ್ ಟ್ಯಾಕ್ಸ್ ನ ಆಫ್ ದ ಪ್ರಾಡಕ್ಟ್ಸ್ ನ ಕೇಳಿದ್ರೆ, ಅಂದ್ರೆ ಇಲ್ಲಿ ಏನು ಅವನು ನಿಮಗೆ ಜಾಸ್ತಿ ಸಬ್ಸಿಡಿ ಕೊಟ್ಟು ನಿಮಗೆ ಆ ಒಂದು ಕಮ್ಮಿ ಬೆಲೆ ಮಾಡಿರ್ತಾನೆ, ಈ ಕಡೆ ಟ್ಯಾಕ್ಸ್ ಹಾಕ್ತಾನೆ ಅಷ್ಟೇ. ಇಲ್ಲಿ ಕೊಟ್ಟ, ಇಲ್ಲಿ ಕಳೆದ. ಸೊ ಇದನ್ನ ನಾವು ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಸರ್, GVA GDP ಪ್ಲಸ್ ಸಬ್ಸಿಡೀಸ್ ಆನ್ ಪ್ರಾಡಕ್ಟ್ ಮೈನಸ್ ಟ್ಯಾಕ್ಸ್ ಆನ್ ಪ್ರಾಡಕ್ಟ್ಸ್ ಅಂತ ಅಲ್ವಾ ಸರ್. ಇದು GDP ಫಾರ್ಮುಲಾ ಹೇಳಿ, GDP ಸಿಂಪಲ್ ಅಲ್ವಾ ಸರ್. GDP ಏನ್ ಫಾರ್ಮುಲಾ, ಇದನ್ನ ಬೇಕಾದ್ರೆ GDP GVA ರಿಲೇಶನ್ಶಿಪ್ ಇದೇ ಫಾರ್ಮುಲಾ ನಾವು GVA ನ ಈ ಕಡೆ ತೆಗೆದು GDP ಕರೆ ಬರುತ್ತೆ. ಅದಲ್ಲ ನಾವು ಹೇಳ್ತಾ ಇರೋದು, GDP ಕೇಳಿದ್ರೆ ಏನು, GDP ಫಾರ್ಮುಲಾ ಏನು, ಸಿಂಪಲ್ ಆಗಿ ಹೇಳ್ಬೋದು, C+I+G+X-M ಅಂತ ಅಲ್ವಾ ಸರ್. ಸಿಂಪಲ್ ಏನ್ ಸರ್ ಅದು, ಕನ್ಸಂಪ್ಷನ್, ಫೈನಲ್ ಕನ್ಸಂಪ್ಷನ್ ಅಲ್ವಾ ಸರ್, ಇನ್ವೆಸ್ಟ್ಮೆಂಟ್ ಪ್ಲಸ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಸರ್ ಇವೆಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ತುಂಬಾ ಹಿಂದೆ ಮಾಡಿದೀವಿ, ಬೇಕಾದ್ರೆ ಹಳೆ ಪ್ಲೇಸ್ ಸಿಗುತ್ತೆ GDP ಅಂದ್ರೇನು, ಅದರಲ್ಲಿ ಬೇರೆ ಬೇರೆ ಇದು ಸೊ ಇದೆಲ್ಲ ಡೆವಲಪ್ಮೆಂಟ್ ಬಗ್ಗೆ ನಾವು ತುಂಬಾ ಮಾತಾಡಿದೀವಿ. ಫೈನ್ ಸರ್, ಅದನ್ನ ನೋಡ್ಕೊಳ್ಳಿ ಸರ್.
ನೆಕ್ಸ್ಟ್ ಬರ್ತೀನಿ ನೋಡಿ. ಇದು ನಿಮಗೆ ಸಂವಿಧಾನದ ಇದು ಆಯ್ತು ಅಂತ ಅನ್ಸುತ್ತೆ. ಬಟ್ ನಾನು ಇಲ್ಲಿ ಸಂವಿಧಾನದ ಒಂದ್ ಕಡೆ ಕವರ್ ಆಗ್ಲಿ ಮತ್ತೆ ಎಕನಾಮಿನೂ ಕವರ್ ಆಗ್ಲಿ ಅಂತ. ಈಗ GST ಕೌನ್ಸಿಲ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ, ಹಣಕಾಸು ಆಯೋಗ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು? 16 ಫೈನಾನ್ಸ್ ಕಮಿಷನ್ ಆಯ್ತು ಅಲ್ವಾ, ಅದು ರಿಪೋರ್ಟ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಪ್ಕಮಿಂಗ್ ಅಲ್ಲಿ. ಓಕೆ, ಇದನ್ನ ರಿಪೋರ್ಟ್ ಅಲ್ಲಿ ಏನಿದೆ ಅದನ್ನೆಲ್ಲ ಮುಂದೆ ಅಪ್ಕಮಿಂಗ್ ಅಲ್ಲಿ ಕೇಳ್ತಾನೆ ನಿಮ್ಗೆ. ಇವೆಲ್ಲ ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಓಕೆ, ಹಾಗೆ ಗೊತ್ತಿರಬೇಕು. ನೀತಿ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಲ್ಲ, ನಿಮ್ಗೆ ಗೊತ್ತಿದೆ. ಈ ಪ್ರಶ್ನೆ ಫಸ್ಟ್ ಉತ್ತರ ಹೇಳ್ಬೋದು. ನೀತಿ ಆಯೋಗ ಏನು? ಕಾರ್ಯಾಂಗೀಯ ಸಂಸ್ಥೆ. ಅದಕ್ಕೆ ಸ್ಟ್ಯಾಟ್ಯುಟರಿ ಒಂದು ಕಾಯ್ದೆನೂ ಕೂಡ ಇಲ್ಲ ಅದಕ್ಕೆ. ಇಟ್ ಇಸ್ ಎ ಕಾರ್ಯಾಂಗೀಯ ಒಂದು ಸಂಸ್ಥೆ. ಓಕೆ, ಸೊ ಇದು ಅಲ್ಲ. ಸೊ ಇಲ್ಲಿ ಸಾಂವಿಧಾನಿಕ ಸಂಸ್ಥೆ ಅನ್ನೋ ಹಣಕಾಸು ಆಯೋಗ ಆರ್ಟಿಕಲ್ ಯಾವುದು ಸರ್? 280 ಅಲ್ವಾ? ಕರೆಕ್ಟಾ? GST ಮಂಡಳಿ ಎಷ್ಟು? 279 ಬರುತ್ತಾ? ಎಷ್ಟು ಬರುತ್ತೆ ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ, ಕಮೆಂಟ್ ಮಾಡಿ. GST ಕೌನ್ಸಿಲ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಣ. ಹಣಕಾಸು ಆಯೋಗದ ಬಗ್ಗೆ ಕೂಡ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇದ್ರ ಬಗ್ಗೆ ನಾವೇನ್ ಮಾಡ್ತೇವೆ? 279A ಅಲ್ವಾ? ಓಕೆ, ಇದ್ರ ಬಗ್ಗೆ ನಾವೇನ್ ಮಾಡ್ತೀವಿ? 101ನೇ ತಿದ್ದುಪಡಿಯಲ್ಲಿ ನಾವು ತರ್ತೀವಿ ಅಲ್ವಾ ಸರ್? GST ತರ್ತೀವಿ. ನಮ್ಮ ಒಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ನ GST ತರ್ತೀವಿ. ಫೈನ್. ಇಲ್ಲಿ ಕೌನ್ಸಿಲ್ ನ ಅಧ್ಯಕ್ಷರು ಯಾರು ಗೊತ್ತಿರಬೇಕು. ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ. ಓಕೆ, ಯಾಕಂದ್ರೆ GST ರಿಫಾರ್ಮ್ಸ್ ಆಯ್ತು. GST ರಿಫಾರ್ಮ್ಸ್ 2.0 ಅಂತ ಕರಿತೀವಿ ನಾವು ಅಲ್ವಾ ಸರ್? ಎಷ್ಟು ಸ್ಲಾಬ್ಗೆ ಎಷ್ಟು ಹೇಳ್ಸೋರು ಕಮೆಂಟ್ ಮಾಡಿ. ಎಷ್ಟೆಷ್ಟು ಪರ್ಸೆಂಟ್ ಮಾತ್ರವಾಗಿದೆ ಕಮೆಂಟ್ ಮಾಡಿ ಫಟಾಫಟ್ ಅಂತ. ಸೊ ಇದರ ಅಧ್ಯಕ್ಷತೆ ಚೇರ್ಪರ್ಸನ್ ಬಂದು GST ಕೌನ್ಸಿಲ್ ಅಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಮೆಂಬರ್ಸು ನಮ್ಮ ರಾಜ್ಯಗಳ ಅಥವಾ ಯೂನಿಯನ್ ಟೆರಿಟರಿಯ ಫೈನಾನ್ಸ್ ಮಿನಿಸ್ಟರ್ಗಳೇ ಇರ್ತಾರೆ, ಅಥವಾ ಫೈನಾನ್ಸ್ ಇನ್ಚಾರ್ಜ್ಗಳೇ ಇರ್ತಾರೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಈ GST ಕೌನ್ಸಿಲ್ ಇರಲಿ ಏನ್ ತೀರ್ಮಾನ ಆಗುತ್ತಲ್ಲ ಅದ್ರ ಮೇಲೆ ರೇಟ್ಸ್ಗಳು, ಈಗೇನು GST ರಿಫಾರ್ಮ್ಸ್ ಎಲ್ಲ ಆಗಿದ್ದು ಅಲ್ಲಿ ಡಿಸಿಷನ್ ಆದ್ಮೇಲೆನೆ. ಸೊ ಹೆಂಗೆ ಡಿಸಿಷನ್ ಆಗುತ್ತೆ ಅಲ್ಲಿ ಅಂದ್ರೆ, ಎಲ್ಲಾ ರಾಜ್ಯಗಳು ಅವರೆಲ್ಲ ಏನ್ ಕೂತಿರ್ತಾರೆ ವೋಟ್ ಮುಖಾಂತರ. ನಾವು ಹಿಂಗ್ ಮಾಡಿ ಡಿಸ್ಕಷನ್ ನಡೆಯುತ್ತೆ, ಈ ತರ ಮಾಡ್ಬೇಕು ಅಂತ, ಹಿಂಗೆ ಹಂಗೆ ಅವ್ರ ಇನ್ಪುಟ್ ಇವರೆಲ್ಲ ತಗೋತಾರೆ. ಫೈನಲ್ ಆಗುತ್ತೆ ಒಂದ್ ಕಡೆ. ಆ ಫೈನಲ್ ಇದಕ್ಕೆ ವೋಟ್ ಹಾಕ್ಬೇಕು ಅಂತ ಬರುತ್ತೆ. ಆ ವೋಟ್ ಅಲ್ಲಿ ಏನಿದೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಬಗ್ಗೆ ಆಗಿರ್ಬೋದು, ಥ್ರೆಶೋಲ್ಡ್ ಬಗ್ಗೆ ಆಗಿರ್ಬೋದು, ಇದಕ್ಕೆ ಹೊಸದಾಗಿ GST ಹಾಕ್ಬೇಕು ಅಥವಾ ಆ ಒಂದು ಐಟಮ್ಗೆ GST ಎಕ್ಸಂಪ್ಟ್ ಮಾಡಬೇಕು ಅನ್ನೋದೆಲ್ಲ ಏನಿರುತ್ತೆ ಅಲ್ಲಿ ಡಿಸಿಷನ್ ಆಗ್ತಕ್ಕಂಥದ್ದು. ಸೊ ಈ ಒಂದು ಪ್ರಕಾರ ಒಂದು 3/4 ಅಂದ್ರೆ 75% ಅಷ್ಟು ಯಾರು ವೋಟ್ ವೇಟೇಜ್ ಬರುತ್ತೆ ಆ ಒಂದು ಇದಕ್ಕೆ, ಅದು ಗೆದ್ದಂಗೆ. ಈಗ ಒಂದೇನೋ ತರ್ತಾರೆ, ಈಗ ನಾವು ಹೇಳಿದ್ವಿ GST 2.0 ಡಿಸಿಷನ್ ಬರಬೇಕು. ಅಥವಾ ಫಾರ್ ಎಕ್ಸಾಂಪಲ್ ನಾಳೆ ಪೆಟ್ರೋಲ್ನ GST ತರೋಣ ಅಂತ ಅನ್ಕೋಬಹುದು ಇವರು. ಬೇರೆ ಇಲ್ಲಿ ಡಿಸಿಷನ್ ಆಗ್ಬೇಕಲ್ಲ, ತರಬೇಕು ಮಾಡ್ಬೇಕು ಅಂದ್ರೆ ಇಲ್ಲಿ ಹೇಳ್ತಾ ಇರೋದು 3/4 ಭಾಗ ವೋಟ್ ಆಗ್ಬೇಕು ವಿತ್ ಮೇಜರ್ ಪ್ರೆಸೆಂಟ್ 50% ಹೆಚ್ಚು ಸದಸ್ಯರು ಇರಬೇಕು ಅದರಲ್ಲಿ, ಎಲ್ಲ ರಾಜ್ಯಗಳು ಎಲ್ಲ ಸೇರಿ. ಓಕೆ, ಅಂಡ್ ಇಲ್ಲಿ ವೋಟಿಂಗ್ ಮೆಜಾರಿಟಿ ಇದೆಯಲ್ಲ ಸ್ಟೇಟ್ಗಳಿಗೆ ಜಾಸ್ತಿ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ 25% ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಂಡಿದ್ರೆ, ಅಂದ್ರೆ ಯೂನಿಯನ್ ಮಿನಿಸ್ಟರ್ ಅವರು ಏನಿರ್ತಾರೆ ಅವ್ರು ಇಟ್ಕೊಂಡಿದ್ರೆ, ಇನ್ನು ಮಿಕ್ಕಿದ್ದು ಸ್ಟೇಟ್ ಗೌರ್ಮೆಂಟ್ಗೆ 75% ಕೊಟ್ಟಿದ್ದಾರೆ. ಓಕೆ, ಅದ್ರ ಅರ್ಥ ಇಲ್ಲಿ ಎಲ್ಲಾ ಸ್ಟೇಟ್ಗಳನ್ನು ಕೂಡ ಹಾಗಾದ್ರೆ ಗೆದ್ದೆ ಏನೇ ಡಿಸಿಷನ್ ಗೆದ್ದೇ ಬಿಡುತ್ತೆ, ಅಲ್ಲಿ ಏನೇ ಮಾಡ್ಬೇಕು ಹಂಗಂಗಾಗಲ್ಲ. ಯಾಕಂದ್ರೆ ಎಷ್ಟೊಂದ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ BJP ಸ್ಟೇಟ್ ಅಲ್ಲಿ BJP ಇರುತ್ತೆ, ಅವ್ರಿಗೆ ಸಪೋರ್ಟ್ ಮಾಡ್ಬೋದು, ಇವೆಲ್ಲ ಇರ್ತವೆ ಸ್ನೇಹಿತರೆ. ಸೊ ಹಾಗಾಗಿ ಅವೆಲ್ಲ ನಾವು ರಾಜಕೀಯವಾಗಿ ಮಾತಾಡೋದು ಬೇಡ. 75% ಜಾಸ್ತಿ ಅಥವಾ ಈಕ್ವಲ್ ಇದ್ರೆ ಮಾತ್ರ ಅದು ಕಾಯ್ದೆ ಆಗುತ್ತೆ. ಇಲ್ಲಿ ಏನ್ ಡಿಸಿಷನ್ ತಗೋತಾರೆ ಅದನ್ನು ಕಾಯ್ದೆ ಮಾಡ್ತಾರೆ. ಓಕೆ, ಅದರಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ವೋಟ್ ಶೇರಿಂಗ್ ಇರೋದು ಸ್ಟೇಟ್ಸ್ಗೆ. ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. 279A. ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಫೈನ್. ಇನ್ನು ಇಲ್ಲಿ ನಾವು ಮಾತಾಡ್ತಾ ಇದೀವಿ ಹಣಕಾಸು ಆಯೋಗ. ಇದಕ್ಕೆ ಸಪರೇಟ್ ಕ್ವಶನ್ಸ್ ತಗೊಳ್ಳೋದು ಬೇಡ, ನಾನು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಏನ್ ಹೇಳ್ತೀರಾ? 16ನೇ ಹಣಕಾಸು ಆಯೋಗ. 15ನೇ ಹಣಕಾಸು ಆಯೋಗ ಕಮೆಂಟ್ ಮಾಡಿ. 16ನೇ ಯಾರು ಸರ್? ಡಾಕ್ಟರ್ ಅರವಿಂದ್ ಪನಾಗಾರಿಯಾ. ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ನಮ್ಮ ಬಜೆಟ್ ಅಲ್ಲೇ ಇದನ್ನ ಅಪ್ರೂವ್ ಮಾಡ್ಕೊಂಡ್ರು ಅಲ್ವಾ? ಎಷ್ಟು % ಕೊಡ್ಬೇಕು ಸ್ಟೇಟ್ ಅಂತ ಅಪ್ರೂವ್ ಮಾಡ್ಕೊಂಡ್ರು. ನಾವು ಬಜೆಟ್ MCQs ಎಲ್ಲ ಮಾಡಿ ನೋಡಿದ್ದೀರಾ, ಪ್ಲೇಲಿಸ್ಟ್ ಸಿಗುತ್ತೆ, ದಯವಿಟ್ಟು ನೋಡಿ. ಕರ್ನಾಟಕ ಸರ್ಕಾರದ್ದು, ಕೇಂದ್ರ ಸರ್ಕಾರ ಬಜೆಟ್ ಸರ್ವೆ, ಎಕನಾಮಿಕ್ ಸರ್ವೆ ಕರ್ನಾಟಕ ಸರ್ಕಾರದ್ದು ಕೂಡ ಮಾಡ್ತಾ ಇದೀವಿ. ಓಕೆ, ಅವೆಲ್ಲ ದಯವಿಟ್ಟು ನೋಡಿ ಸ್ನೇಹಿತರೆ. ಅಂಡ್ ಇಲ್ಲಿ ಇದು ಶಿಫಾರಸ್ಸಿನಿದೆ 2026-27 30-31 ತನಕ. ಓಕೆ, 5 ವರ್ಷಗಳ ಈ ಒಂದು ಶಿಫಾರಸು ಇರುತ್ತೆ. ಇದರಲ್ಲಿ ನಿಮಗೆ ಹಣಕಾಸು ಆಯೋಗ, ಈಗ ನಾವು ಸಂವಿಧಾನ ಕಡೆ ಹೋಗ್ಬಿಟ್ರೆ ಅದು ಕೂಡ ತಿಳ್ಕೊಬೇಕು. 280 ಅಂತ ಏನ್ ಕರಿತೀವಿ ಆರ್ಟಿಕಲ್ ವಿಧಿ, ಅದರಲ್ಲಿ 4+1 ಇರ್ತಾರೆ. ಒಬ್ಬ ಚೇರ್ಮನ್, 4 ಸದಸ್ಯರು ಇರುತ್ತೆ. ಅವರ ಹೆಸರು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅಲ್ವಾ? ಅವರ ಅಧಿಕಾರಾವಧಿ 5 or 65 ಅಲ್ವಾ? ಇವೆಲ್ಲ ನೀವು ಸಂವಿಧಾನ ನೋಡ್ಕೊಳ್ಳಿ, ನಾನು ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಇನ್ನು ಏನು ಶಿಫಾರಸ್ ಇದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ. ಇದು ನಾನು ಡೀಟೇಲ್ ಆಗಿ ಮಾಡಿದ್ದೀನಿ, ಇಲ್ಲಿ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಇದನ್ನ. ಓಕೆ, ಡೀಟೇಲ್ ಆಗಿ ಹೆಂಗೆ ಇದಾಯ್ತು ಏನೋ, ಇಲ್ಲ ನಮ್ಮ ಒಂದು ಫಂಡ ಏನೋ, ಇದು ನೋಡಿದ್ರೆ 15ಕ್ಕೂ 13ಕ್ಕೂ ಏನ್ ಡಿಫ್ರೆನ್ಸ್ ಇದೆ ಎಲ್ಲ ಗೊತ್ತಿರಬೇಕು. 15 ಹಣಕಾಸಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು GDPಯ ಕೊಡುಗೆ. ಓಕೆ, ಮೊದಲು ಇರ್ಲಿಲ್ಲ ಇದು 15ನೇ ಹಣಕಾಸಲ್ಲಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೆ ತೆಗ್ದಿರೋದು ಯಾವುದು? ತೆರಿಗೆ ಪ್ರಯತ್ನ ಅಂತಕ್ಕಂಥದ್ದೇನಿದೆ ಅದು ಇತ್ತು 15ರಲ್ಲಿ, ಇದರಲ್ಲಿ ಇಲ್ಲ ಇವಾಗ. ಇದೆರಡು ವೆರಿ ಇಂಪಾರ್ಟೆಂಟ್. ಇಂಥದ್ದೇ ಕೇಳೋದು ಎಕ್ಸಾಮ್ ಅಲ್ಲಿ,
ನಿಮಗೆ ಇವೆಲ್ಲ ನೋಡ್ಕೊಂಡು ಹೋಗ್ತೀರಾ, ಪರ್ಸೆಂಟೇಜ್ ಒಂದ್ಸಲ ಪರ್ಸೆಂಟೇಜ್ ಕೇಳಲ್ಲ. 15ನೇ ಹಣಕಾಸುಗೂ 16ನೇ ಹಣಕಾಸುಗೂ ಯಾವುದು ಅಡಿಷನ್ ಆಗಿದೆ, ಯಾವುದು ಡಿಲಿಷನ್ ಆಗಿದೆ, ಅಂದ್ರೆ ಯಾವ ಒಂದು ಮಾನದಂಡಗಳು ಅಡಿಷನ್ ಆಗಿದೆ, ಯಾವುದು ಡಿಲಿಷನ್ ಆಗಿದೆ ಅಂತ ಕೇಳ್ತಾನೆ. ಸೊ ತೆರಿಗೆ ಪ್ರಯತ್ನ ಇದರಲ್ಲಿ ನೆಗೆಟಿವ್ ಡಿಲಿಷನ್ ಆಗಿದೆ 16ರಲ್ಲಿ, ಇದರಲ್ಲಿ ಇದ್ದಿದ್ದು 16ನೇ ಹಣಕಾಸಲ್ಲಿ ಹೊಸದಾಗಿ ಅಡಿಷನ್ ಆಗಿರೋದು GDP ಕೊಡುಗೆ. ಅರ್ಥ ಆಗ್ತಿದೆಯಲ್ಲ? 16ನೇ ಹಣಕಾಸು ಕಂಪೇರ್ ಮಾಡಿದ್ರೆ 15ಕ್ಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಪರ್ಸೆಂಟೇಜ್ ಇದ್ರ ನೋಡ್ಕೊಳ್ಳಿ. ಓಕೆ, ಇದನ್ನ ನಾವು ಮಾಡಿದೀವಿ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳು ಅಂತ ಒಂದು ಕಂಪ್ಲೀಟ್, ಇದು ನಮ್ಮ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಒಂದು ಪ್ಲೇಲಿಸ್ಟ್ ಇದೆಯಲ್ಲ, ಅದು ಸಿಗುತ್ತೆ, ಹೋಗಿ ನೋಡ್ಬೋದು. ಫೈನ್, ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ನಾನು ಪ್ರತಿಯೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಸ್ನೇಹಿತರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಫೈನ್ ಸರ್, ನೆಕ್ಸ್ಟ್ ಹೋಗ್ತೀನಿ ನಾನು. ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಈ ಕಾರಣಗಳಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿಲ್ಲ. ಅಲ್ಟಿಮೇಟ್ ಕ್ವಶನ್, ಚೆನ್ನಾಗಿದೆ. ಹೆಂಗ್ ಕೇಳಿದ ನೋಡಿ ಕ್ವಶನ್. ವಿಶೇಷವಾಗಿ ಉದ್ದ ಎಳೆಯ ಕಚ್ಚಾ ಹತ್ತಿ ಕೊರತೆ ಮತ್ತು ಕಚ್ಚಾ ಹತ್ತಿಯ ಹೆಚ್ಚಿನ ಬೆಲೆ. ಹೌದಾ? ಕಚ್ಚಾ ಹತ್ತಿ ಹೆಚ್ಚಿನ ಬೆಲೆ ಇದೆಯಾ ನಮ್ಮದ್ರಲ್ಲಿ? ಇದ್ಯಾಕೆ ಸುದ್ದಿಯಲ್ಲಿ ಬಂತು? ಇಂಡಿಯಾ ಅಂತಾನೆ ಕೇಳಬಹುದಾಗಿತ್ತು, ಇಲ್ಲಿ ಪರವಾಗಿಲ್ಲ, ಕರ್ನಾಟಕ ಅಂತ ಕೇಳಿದ್ದಾನೆ. ನೆಕ್ಸ್ಟ್, ಹೆಚ್ಚಿನ ಹತ್ತಿ ಗಿರಣಿಗಳು ಹಳೆಯದಾಗಿ ಜೊತೆಗೆ ಬಳಕೆಯಲ್ಲಿಲ್ಲದ ಹಳೆಯ ಯಂತ್ರೋಪಕರಣಗಳಿಂದ ಕೂಡಿದೆ. ಇದು ಕರೆಕ್ಟ್. ನೀವು ಇನಿಷಿಯೇಟಿವ್ಗಳು ಗೌರ್ಮೆಂಟ್ ತಗೊಂಡಿರ್ತಕ್ಕಂಥದ್ದೆಲ್ಲ ನೀವು ಓದಿದ್ರೆ ಗೊತ್ತಿರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಕಸ್ತೂರಿ ಕಾಟನ್, ನಮ್ಮ ಬ್ರ್ಯಾಂಡ್ ನ ಭಾರತದ ಕಸ್ತೂರಿ ಕಾಟನ್ ಅಂತ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಒಳ್ಳೆ ಬ್ರ್ಯಾಂಡ್ ಅಂತ ಕಂಡಿಡಿಯಕ್ಕೆ ಕಸ್ತೂರಿ ಕಾಟನ್ ಅಂತ ಮಾಡಿದ್ದೀವಿ. ಓಕೆ, ಅನಿಯಮಿತ ಮತ್ತು ಅಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ, ಸರ್ಕಾರದ ಪ್ರೋತ್ಸಾಹದ ಕೊರತೆ. ನಾನು ನಿಮ್ಗೆ ಅದಕ್ಕೆ ಹೇಳಿದೆ ಕಸ್ತೂರಿ ಕಾಟನ್ ಯಾಕೆ ತಗೊಂಡೆ, ಜೊತೆಗೆ ಬೇರೆ ಬೇರೆ ಆ್ಯಪ್ಗಳನ್ನ ಅಭಿವೃದ್ಧಿ ಮಾಡಿರೋದು, ಸಬ್ಸಿಡಿ ಕೊಡ್ತಾ ಇರೋದು. ಸೊ ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಇವೆಲ್ಲ ಕೊಡ್ತಾ ಇದ್ದೇನೆ, ಸರ್ಕಾರ ಕೊಡ್ತಾ ಇದೆ ಅಂತ, ಕೊರತೆ ಇಲ್ಲ. ಹಾಗಾದ್ರೆ ಅಭಿವೃದ್ಧಿ ಯಾಕೆ ಹೊಂದಿಲ್ಲ? ಎಸ್, ವಿಶೇಷವಾಗಿ ಉದ್ದ ಎಳೆಯ ಕಚ್ಚಾ ಹತ್ತಿ ನಮ್ಮಲ್ಲಿಲ್ಲ, ಹೆಚ್ಚಿನ ಹತ್ತಿ ಗಿರಣಿಗಳು ಹಳೇದಾಗಿರೋದ್ರಿಂದ, ಮತ್ತೆ ವಿದ್ಯುತ್ ಸಂಪರ್ಕ ಕರೆಕ್ಟ್ ಆಗಿಲ್ಲ. ಈ 3 ಆಪ್ಷನ್ಸ್ ಕೂಡ ಕರೆಕ್ಟು. ನಾನು ತೋರಿಸ್ತೀನಿ. ಕರ್ನಾಟಕದ ಸರ್ಕಾರ 2019-24ರ ಜವಳಿ ಉಡುಪು ನೀತಿ ಅಂತ ಮಾಡಿದೆ. ಓಕೆ, ಜವಳಿ ಪಾರ್ಕ್ಗಳ ಅಭಿವೃದ್ಧಿ ಮಾಡ್ತಾ ಇದೆ. ಅದರಲ್ಲಿ 10-30% ಬಂಡವಾಳ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಮತ್ತೆ 5% ಬಡ್ಡಿ ಸಬ್ಸಿಡಿ, ಜೊತೆಗೆ ವಿದ್ಯುತ್ ಸುಂಕ ಪ್ರೋತ್ಸಾಹ ಹಿಂಗ್ ನೀಡ್ತಾ ಇದೆ. ಯಾಕೆ ನೀಡ್ತಾ ಇದೆ ಇವೆಲ್ಲ? ಬಿಕಾಸ್ ಅನಿಯಮಿತ ಅಸಮರ್ಪಕ ವಿದ್ಯುತ್ ಪೂರೈಕೆ ಆಗ್ತಾ ಇದೆ. ಹಂಗಾಗಿ ಇವೆಲ್ಲ ತಂದಿರ್ತಕ್ಕಂಥ, ಅದಕ್ಕೆ ಅಭಿವೃದ್ಧಿ ಹೊಂದಿಲ್ಲ. ಮತ್ತೆ ಇನ್ನೂ ನೋಡೋದಾದ್ರೆ ನಮ್ಗೆ ನೋಡಿ, ಹತ್ತಿ ಉತ್ಪಾದನೆ ಮಿಷನ್ ಅಂತ ಕೇಂದ್ರ ಸರ್ಕಾರ ಕೂಡ ಮಾಡಿದೆ. ಇದರಲ್ಲಿ 5 ವರ್ಷಗಳಲ್ಲಿ ಹೆಚ್ಚುವರಿ ಉದ್ದದ ಪ್ರಧಾನ ಹತ್ತಿಯನ್ನು ಉತ್ಪಾದಿಸುವ ಮೇಲೆ ಒತ್ತು ನೀಡುತ್ತೆ. ಹೌದು, ಕೇಂದ್ರ ಸರ್ಕಾರ ತಂದಿದೆ. ಅಂದ ತಕ್ಷಣ ಅದು ಕೇಂದ್ರ ಅಂದ ತಕ್ಷಣ ಅಂತ ಕರ್ನಾಟಕ ಇಟ್ ಇಸ್ ಕಮಿಂಗ್ ಅಂಡರ್ ಭಾರತದ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುತ್ತಲ್ಲ ಸರ್. ಓಕೆ, ಮತ್ತೆ ಕಾಪಾಸ್ ಕ್ರಾಂತಿ ಮಿಷನ್ ಅಂತ ಕಾಪಾಸ್ ಕಿಸಾನ್ ಮೊಬೈಲ್ ಗಳನ್ನ ತಂದಿರ್ತಕ್ಕಂಥದ್ದು. ಸೊ ಬೇರೆ ಬೇರೆ ಇದಿಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ 4 ತಪ್ಪು. ಸರ್ಕಾರ ಪ್ರೋತ್ಸಾಹ ಕೊರತೆ ಇದೆಯಾ? ಇಲ್ಲ, ಪ್ರೋತ್ಸಾಹ ಮಾಡ್ತಾ ಇದೆ. ಯಾವ್ದಕ್ ಮಾಡ್ತಾ ಇದೆ? ವಿದ್ಯುತ್ ಶಕ್ತಿ ಪೂರೈಕೆ ಸಬ್ಸಿಡಿ ಕೊಡ್ತಾ ಇದೆ. ಹಾಗಾಗಿ ಮತ್ತೆ ಹಳೆಯ ಗಿಡಗಳನ್ನ ಯಂತ್ರೋಪಕರಣ ಹೊಸದ್ ಮಾಡಬೇಕು. ವಿಶೇಷವಾಗಿ ಉದ್ದದ ಹತ್ತಿಯ ಒಂದು ಕಚ್ಚಾ ಹತ್ತಿಯ ಬೆಲೆವನ್ನ ನಾವು ಏರಿಕೆ ಮಾಡಬೇಕು, ಮತ್ತೆ ಅದರ ಒಂದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಅದು ಇಲ್ಲ. ಹಾಗಾಗಿ ನಮ್ಮಲ್ಲಿ ಕೊರತೆ. ಸೊ ABC ಇಸ್ ರೈಟ್ ಆನ್ಸರ್ ಅಂಡ್ T ಇಸ್ ರಾಂಗ್ ಆನ್ಸರ್. ಅಲ್ವಾ? ಅರ್ಥ ಆಯ್ತಲ್ಲ? ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನಲ್ಲಿ ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ ತಂತ್ರಗಳು ಯಾವ? ನೋಡಿ, ಇವೆಲ್ಲ ನಾವು ಎಕನಾಮಿಕ್ ಸರ್ವೆಲ್ ಮಾಡ್ತಾ ಇದೀವಿ. ಈ ಪಾಲಿಸಿಗಳ ಬಗ್ಗೆ ಎಲ್ಲ ಮಾಡ್ತಾ ಇದೀವಿ. ದಯವಿಟ್ಟು ನೋಡ್ಕೊಳ್ಳಿ ಒಂದ್ಸಲ. ಇದು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಕ್ವಶನ್ ನೋಡೋದು. ಯಾಕಂದ್ರೆ ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ, ಪಾಯಿಂಟ್ಸ್ ಈಸಿ ಕೊಟ್ಟಿದ್ದಾನೆ ನಿಮಗೆ. ಈಗ ಕೈಗಾರಿಕಾ ಹೊಸ ನೀತಿ ಆಗ್ತಾ ಇರ್ತಾರೆ, ಕೈಗಾರಿಕೆ ಬೆಳವಣಿಗೆ ಆಗ್ಬೇಕು ಅಂತ ಅಲ್ವಾ? ಯಾವ ತರ ಎಲ್ಲಾ ತರ ಕೈಗಾರಿಕೆ ಫಸ್ಟ್ ಅವರು ಗುಡಿ ಕೈಗಾರಿಕೆ MSME ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಂಗನ್ಬಿಟ್ಟು ಬೇರೆ ಯಾವ್ದು ಬೇರೆ ದೊಡ್ಡ ಕೈಗಾರಿಕೆ ಮಾಡೋದು ಮಾಡ್ತಾರೆ. ಕೈಗಾರಿಕಾ ನೀತಿ ಅಂದ್ರೆ ಎಲ್ಲಾನು ಇರುತ್ತೆ ಅದರಲ್ಲಿ. ಸೊ ಇಲ್ಲಿ ಏನಿದೆ ಆಪ್ಷನ್ ನೋಡಿ, ಸುಸ್ಥಿರ ಮತ್ತು ಸಮಗ್ರ ಕೈಗಾರಿಕಾ ಬೆಳೆಗಳನ್ನು ಉತ್ತೇಜಿಸುವುದು. ಹೌದಲ್ವ ಸರ್? ಸಸ್ಟೈನಬಲ್ ಆಗಿರಬೇಕು, ಇನ್ಕ್ಲೂಸಿವ್ ಆಗಿರಬೇಕು. ಎಸ್, ದಿಸ್ ಇಸ್ ಕರೆಕ್ಟ್. MSME ಕ್ಷೇತ್ರದ ಅಭಿವೃದ್ಧಿಗೆ ಪ್ರಚಾರದ ಗಮನ. ಹೌದು. ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಅಭಿವೃದ್ಧಿಗೆ ಗಮನ ಹೆಚ್ಚು ಕೊಡಬೇಕು ಅಂತ. ಹೌದು, ಇದು ಕರೆಕ್ಟ್. ರಾಜ್ಯದ ಟೈರ್ 2 ಮತ್ತೆ ಟೈರ್ 3 ನಗರ. ಹೌದು, ಕೇಂದ್ರ ನೋಡಿ ಬರೀ ಬೆಂಗಳೂರಲ್ಲೇ ಇರ್ಬೇಕಂತಲ್ಲ. ನಮ್ಗೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಪೀಣ್ಯ ಕೈಗಾರಿಕಾ ಒಂದು ಕಾರಿಡಾರ್ ಇದೆ, ದೊಡ್ಡದು ತುಂಬಾ. ಸೊ ಅದೇ ತರ ಎಲ್ಲಾ ಕಡೆ ಇದೆ. ಹಾಗೆ ಬೃಹತ್ ಪ್ರಮಾಣದ ಕೈಗಾರಿಕಾ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು. ನೋಡಿ 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 ದಯವಿಟ್ಟು ನೋಡಿ. ಬೃಹತ್ ಪ್ರಮಾಣದ ಕೈಗಾರಿಕಾ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು ಅಂತಿದೆ. ಈ ಕುಂಠಿತಗೊಳಿಸಕ್ಕ ಅಂದ್ರೆ ಡಿಪ್ರೆಸಿಂಗ್ ಮಾಡಕ್ಕಿಲ್ಲ, ಇನ್ಕ್ರೀಸ್ ಮಾಡಕ್ಕೆ. ನೋಡಿ, ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಇದು ಅಲ್ವಾ? ಇದು ಕಾಮನ್ ಸೆನ್ಸ್. ಇದು ತಪ್ಪು, ಇದು ಕರೆಕ್ಟ್. ಇದು ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು ಅಂತ 15 ಆಪ್ಷನ್ಸ್ ಈಸಿ ಕೊಟ್ಟು ನೀವು ಓದಿಲ್ಲ ಅಂದ್ರೆ ಈಸಿ ಇದೆ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಬನ್ನಿ ಸರ್, ನೆಕ್ಸ್ಟ್ ಬರ್ತೇನೆ. ನೋಡಿ, ಈಗೇನ್ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪೀಣ್ಯ ಕೈಗಾರಿಕಾ ಪ್ರದೇಶ ಕರ್ನಾಟಕ ದೊಡ್ಡ ಕೈಗಾರಿಕಾ ಪ್ರದೇಶ.
ನರಸಾಪುರ ಕೈಗಾರಿಕಾ ಪ್ರದೇಶ ಕರ್ನಾಟಕ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ, ಧಾರವಾಡ ಕೈಗಾರಿಕಾ ಪ್ರದೇಶ ಕರ್ನಾಟಕದ 2ನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ, ಬೆಳಗಾವಿ ಕೈಗಾರಿಕಾ ಪ್ರದೇಶವು ಕರ್ನಾಟಕದ 5ನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಇಲ್ಲಿ ನಿಮಗೆ 1, 2, 3 ಕರೆಕ್ಟು ಅಂತ ಹೇಳೋದಾದ್ರೆ ಇವೆಲ್ಲದಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತಿತ್ತು. ಬಟ್ ಇಲ್ಲಿ ಇರೋದೇ ಯಾವ್ದಾದ್ರು ಒಂದು ಆಪ್ಷನ್ ಸರಿಯಾಗಿ ಹೇಳಬೇಕು ಅಲ್ಲ. 1 and 2 ಕರೆಕ್ಟ್, 2 and 3 ಕರೆಕ್ಟ್, 1 and 2, 3 ಕರೆಕ್ಟ್ ಅಂತೇನು ಕೊಟ್ಟಿಲ್ಲ ನಿಮಗೆ. ಈಸಿ ನೋಡಿದ್ರೆ ಅದನ್ನೇ ಹೇಳ್ತಾ ಇರೋದು. ಡಿಫಿಕಲ್ಟಿ ಆದ್ರೂ ನಿಮ್ಗೆ ಈಸಿಗೆ ಮಾಡಿದ್ದಾನೆ ಆಪ್ಷನ್ ಸರಿ. ಸೊ ಪೀಣ್ಯ ನಂಬರ್ 1 ಇನ್ ಕರ್ನಾಟಕ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ್ದು ಹೇಳ್ತೀರಾ? ಎಸ್, ಭಾರತದ ಯಾವ್ದು ಹೇಳ್ತೀರಾ? ಪೀಣ್ಯ 12,000 ಎಕರೆ ಎಷ್ಟಿದೆ ಸ್ನೇಹಿತರೆ? ಪೀಣ್ಯ ಸೆಕೆಂಡ್ ಸ್ಟೇಜ್ ಬೆಂಗಳೂರು ಕೈಗಾರಿಕಾ ಪ್ರದೇಶ ಬಿಗ್ಗೆಸ್ಟ್. ಭಾರತದ ಯಾವ್ದು ಹೇಳ್ತೀರಾ? ಎಸ್, ಹೇಳಿ ನೋಡೋಣ. ಮುಂಬೈ ಪೂನಾ ಇಂಡಸ್ಟ್ರಿಯಲ್ ರೀಜನ್ ಫಸ್ಟ್, ಸೆಕೆಂಡ್ ಹೂಗ್ಲಿ ಇಂಡಸ್ಟ್ರಿಯಲ್ ರೀಜನ್, ಬ್ಯಾಂಗ್ಳೂರ್ ತಮಿಳುನಾಡು ಎರಡು ಸೇರಿ. ಬೆಂಗಳೂರು ತಮಿಳುನಾಡು ಪೀಣ್ಯ ಬರುತ್ತೆ, ಈ ಕಡೆ ಡಾಬಾಸ್ಪೇಟ್, ಈ ಕಡೆ ಹೊಸೂರು, ಇವೆಲ್ಲ ಏನಿರುತ್ತಲ್ಲ ಇವೆಲ್ಲ ಆ ಕಡೆ ಸೈಡು, ಅದೆಲ್ಲ ಸೇರಿ ಅದಕ್ಕೆ ತಮಿಳುನಾಡು ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕೊಟ್ಟಿರೋದು. ಗುಜರಾತ್, ಛೋಟನಾಗಪುರ, ವಿಶಾಖಪಟ್ಟಣ, ಗುಂಟೂರು, ಗುರ್ಗಾಂವ್, ಡೆಲ್ಲಿ, ಮೀರತ್. ಸೊ ಇವೆಲ್ಲ ಟಾಪ್ 1 ಭಾರತದ್ದು ಅಂತಂದಾಗ ಮುಂಬೈ ಪುಣೆ ಇಂಡಸ್ಟ್ರಿಯಲ್ ಕಾರಿಡಾರ್ 134 ಕಿಲೋಮೀಟರ್ ಏನಿದೆ ಆ ಕಂಪ್ಲೀಟ್ ಈ ಒಂದು ಹೈವೇ ಇಂಡಸ್ಟ್ರಿಯಲ್ ರೀಜನ್ ಏನಿದೆ ಆ ಕಂಪ್ಲೀಟ್ ನಿಮಗೆ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಸಿಗ್ತವೆ ಅಲ್ಲಿ. ಓಕೆ ಫೈನ್, ನೆಕ್ಸ್ಟ್ ಬರೋಣ. ಹೊಸದಾಗಿ ಕರ್ನಾಟಕ ರಚಿತವಾದ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯ ಅಧ್ಯಕ್ಷತೆ ವಹಿಸುವವರು ಯಾರು? ಇದು ಕಾಯ್ದೆನೇ ಬಂತು 2023 ಆಕ್ಟ್ BMLT. ನೋಡಿ ಹೆಂಗ್ ಕೇಳ್ತಾನೆ ಅಂತ ನೀವು ದಯವಿಟ್ಟು ಈ ಒಂದು ಸರ್ಕಾರದ ಸದನ ನಡೆಯಬೇಕಾದ್ರೆ ಅಲ್ಲಿ ಏನೇನು ಕಾಯ್ದೆಗಳು ಬರುತ್ತೆ ನ್ಯೂಸ್ಗಳಲ್ಲಿ ಬರ್ತಾ ಇರತ್ತೆ ಆ ಟೈಮಲ್ಲಿ, ಅದನ್ನ ಜಸ್ಟ್ ನೀವು ರೆಫರ್ ಮಾಡಿದ್ರು ಸಾಕು ನೀವು. ಓಕೆ, ಕರ್ನಾಟಕದ್ದು ಸದನ ವಿಧಾನಮಂಡಲ ಆಗ್ತಾ ಇರುತ್ತಲ್ಲ, ಒಂದು ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ, ಅದಾದ್ಮೇಲೆ ನಿಮಗೆ ಚಳಿಗಾಲದ ಅಧಿವೇಶನ ಬರ್ತಾ ಈ ತರ ಏನ್ ಮಾಡ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಯಾವ್ದಾದ್ರು ಬಿಲ್ಗಳನ್ನ ಮಂಡಿಸ್ತಾರೆ. ಅದನ್ನ ಜಸ್ಟ್ ನೀವು ಫಾಲೋ ಮಾಡ್ಕೊಂಡು ನ್ಯೂಸಲ್ಲಿ ಬರ್ತಾ ಇರತ್ತೆ, ಪೇಪರಲ್ಲಿ ಬರ್ತಾ ಇರುತ್ತೆ, ಅದನ್ನ ನೋಡ್ಕೊಂಡು ಸಾಕು. ರೈಟ್ ಆನ್ಸರ್ ಮುಖ್ಯಮಂತ್ರಿಗಳು. ಏನಕ್ಕೆ? ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ, ಹಾಗಾಗಿ ಕೋಆರ್ಡಿನೇಷನ್ ಇರಬೇಕು. ಯಾವುದು BMRCL ಇಂದ ಹಿಡಿದು BMTC ಇಂದ ಹಿಡಿದು, ಓಕೆ BMRCL, ಓಕೆ, ಯಾಕಂದ್ರೆ ಕನೆಕ್ಟಿವಿಟಿ ಕೋಆರ್ಡಿನೇಷನ್ ಇರಬೇಕು. ಈ ಟ್ರೈನ್ ಇವಾಗ ಬರುತ್ತೆ, ಆವಾಗ ಬಸ್ ಇರಬೇಕು, ಅಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಅದು ಎಲ್ಲಿ ಕನೆಕ್ಟ್, ಇವೆಲ್ಲ ಕೋಆರ್ಡಿನೇಷನ್ ಅಲ್ಲಿ ರೂಟ್ಗಳು ಮಾಡೋದಾಗಿರ್ಬೋದು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್, ಇನ್ಫ್ರಾ ಅಂದ್ರೆ ಮೂಲಭೂತ ಸೌಕರ್ಯ, ರಸ್ತೆಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ಸಂಬಂಧಪಟ್ಟಂತೆ, ಸೊ ಎಲ್ಲ ಒಂದು ಇದು ಕೂಡ ಅಲ್ಲಿ ಇರಬೇಕು. ಸೊ ಹಂಗಾಗಿ ಇದನ್ನ ಅಧ್ಯಕ್ಷತೆ ವಹಿಸಿಕೊಂಡು ಮುಖ್ಯಮಂತ್ರಿಗಳು ನೋಡ್ಕೋತಾ ಇರೋದು. ನೋಡಿ ಇವೆಲ್ಲ ಕೇಳ್ತಾನೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಓಕೆ, purpose to tackle fragmented urban mobility by coordinating between agencies like BBMP, BMRCL, BMTC and BDA. ಓಕೆ, ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ BBMP ಇದೆ ನೋಡ್ಬೇಕಾದ್ರೆ ಇದನ್ನು ಕೇಳ್ಬೋದು. ಮೊನ್ನೆ ಇದ್ರಲ್ಲಿ ಕೇಳಿದ, ಈ BBMP ಏನಾಗಿದೆ, ಗ್ರೇಟರ್ ಬೆಂಗಳೂರು ಇದೆ, ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು. ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಕೇಳ್ಬೋದು. ಇದರ ಅಡಿಯಲ್ಲಿ ಎಷ್ಟು ಸಬ್ ಒಂದು ಮಹಾನಗರ ಪಾಲಿಕೆ ಮಾಡಿದ್ದಾರೆ ಹೇಳಿ, ನಾವು ಕಮೆಂಟ್ ಮಾಡಿ. ಇವೆಲ್ಲ ನಾವು ಬಜೆಟ್ ಅಲ್ಲಿ ಎಕನಾಮಿಕ್ ಸರ್ವೆ ಎಲ್ಲ ಡಿಸ್ಕಸ್ ಮಾಡಿದೀವಿ. ಇಂಥದ್ದು ಎಕ್ಸಾಮ್ ಅಲ್ಲಿ ಅದನ್ನೇ ಹೇಳ್ತಿರೋದು, ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಕಮೆಂಟ್ ಮಾಡಿ, ಹೋಮ್ ವರ್ಕ್ ಅಂದ್ಕೊಳ್ಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ರೈನ್ಬೋ ಕ್ರಾಂತಿಗೆ ಸಂಬಂಧಿಸಿದ ಹೇಳಿಕೆಯನ್ನು ಓದಿ. ರೈನ್ಬೋ ಯಾವ್ದಕ್ಕೆ ಸರ್? ಕಂಪ್ರೆನ್ಸಿವ್ ಅಗ್ರಿಕಲ್ಚರ್, ಅದರಲ್ಲಿ ಎಸ್ ಸ್ಪೆಸಿಫಿಕಲಿ ತೋಟಗಾರಿಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಬೇರೆ ಬೇರೆ ಬೆಳೆಗಳನ್ನು ತೋಟಗಾರಿಕೆಯಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು. ಅಗ್ರಿಕಲ್ಚರ್ ಕಂಪ್ರೆನ್ಸಿವ್ ಆಗಿ. ಓಕೆ, ಸೊ ಆಪ್ಷನ್ 1 ಕರೆಕ್ಟ್ ಇದೆ. ಯಾವಾಗ ಬಂತಿದ್ದು? 1960 ಪ್ರಾರಂಭಗೊಳ್ತಾ. ಮಹಿಳಾ ಸಬಲೀಕರಣ ಇದರ ಒಂದು ಭಾಗನ. ಇದರ ಪ್ರಮುಖ ಉದ್ದೇಶ ವರ್ಮಿ ಕಂಪೋಸ್ಟ್ ಇದರಲ್ಲಿ ಬರಲ್ಲ ಅಲ್ವಾ ಸರ್? ಯಾವ್ದು ಬರುತ್ತೆ? 1960 ಇದು 2000 ಇಸ್ವಿನ. ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಕರೆಕ್ಟ್. A and C is the right answer. ಓಕೆ, 2000 ಬರ್ತದೆ ರೈನ್ಬೋ ಕಲ್ಚರ್, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಹಾರ್ಟಿಕಲ್ಚರ್ ಬರುತ್ತೆ, ಫಾರೆಸ್ಟ್ರಿ ಬರುತ್ತೆ, ಫಿಶರಿ, ಪೋಲ್ಟ್ರಿ ಇವೆಲ್ಲ ಬರುತ್ತೆ. ಜುಲೈ 2023 ಆಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಅಗ್ರಿಕಲ್ಚರ್ ಪಾಲಿಸಿ ಅಡಿಯಲ್ಲಿ ರೈನ್ಬೋ ರೆವಲ್ಯೂಷನ್ಸ್ ಅಂತ ಮಾಡ್ತಾರೆ. ಇದರಲ್ಲಿ ವುಮನ್ ಲೆಡ್ ಎಂಟರ್ಪ್ರೈಸಸ್ ಪರ್ಟಿಕ್ಯುಲರ್ಲಿ ಇನ್ ಅಗ್ರಿಕಲ್ಚರ್, ಡೈರಿ ಅಂಡ್ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ. ಅದರಲ್ಲಿ ಮಹಿಳೆಯರಲ್ಲಿ ಕೃಷಿ ಸಂಬಂಧಿತ ಚಟುವಟಿಕೆಗೆ ಕೋಳಿ ಸಾಕಣೆ, ತರಕಾರಿ, ಮೀನುಗಾರಿಕೆ, ಉದ್ಯಮಶೀಲತೆ ಬೆಳವಣಿಗೆ, ಅವರು ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಗಳನ್ನ ಕೃಷಿ ಮಾಡೋದು. ಈಗ ಉಪ್ಪಿನಕಾಯಿ ಆಗಿರ್ಬೋದು, ಸ್ವಸಹಾಯ ಸಂಘದ ಮುಖಾಂತರ ಯಾವ್ದಾದ್ರು ಧೂಪದ್ರವ್ಯ, ಯಾವ್ದಾದ್ರು ಬೇರೆ ಬೇರೆ ಸಣ್ಣ ಪುಟ್ಟ ಆಹಾರ ಸಂಸ್ಕರಣೆ ಮಾಡಿ ತಯಾರಿಸ್ತಕ್ಕಂಥದ್ದು, ಕೆಚಪ್ ಈ ತರದೆಲ್ಲ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಇವೆಲ್ಲ ಕೂಡ ಈ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫೈನ್, ಅರ್ಥ ಆಗಿದೆಯಲ್ಲ ಯಾಕೆ ತಪ್ಪು? ಈ 2 ಆಪ್ಷನ್ಸ್ ಗೊತ್ತಾಯ್ತಲ್ಲ? ಫೈನ್ ಸರ್, ನೆಕ್ಸ್ಟ್ ಹೋಗೋಣ.
ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಾನು ಇವೆಲ್ಲ ನಾನು ಈಗೇನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲ ಬರುತ್ತೆ ಅಂತ ನಾನು ನಿಮಗೆ ಕರೆಂಟ್ ಅಫೇರ್ ಮಾಡಬೇಕಾದ್ರು ಹೇಳಿದ್ದೆ, GK ಪ್ರಿವಿಯಸ್ ಮಾಡಬೇಕಾದ್ರು ಹೇಳಿದ್ದೀನಿ. ಈ ಕರೆಂಟ್ ಅಫೇರ್ ಮಾಡಬೇಕಾದ್ರೆ ಅಂತ ಇದು 100% ಬರುತ್ತೆ ಅಂತ ಹೇಳಿದ್ದೆ. ಬಟ್ ಈ ಸಿಂಪಲ್ ಆಗಿ ಕೇಳ್ಬಿಟ್ಟ, ಸ್ವಲ್ಪ ಡಿಫಿಕಲ್ಟಿ ಮುಂದೆ ಕೇಳ್ತಾನೆ, ಡಿಫಿಕಲ್ಟಿ ಮಾಡ್ತಾನೆ. VBG ಗ್ರಾಮ್ಜಿ ಏನಿದು? MG ನರೇಗಾದ ಹೊಸ ಒಂದು ಆವೃತ್ತಿ, ಹೊಸ ಹೆಸರು. MG ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನ ತೆಗೆದು ಈಗ VBG ಆರ್ RAMG ಅಂತ ಮಾಡಿದ್ದಾರೆ ಅಲ್ಲ ಸರ್. MG ನರೇಗಾ 100 ಡೇಸ್ ಇದ್ರೆ ಇದು 125 ಡೇಸ್ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಅದೆಲ್ಲ ಮಾಡಿದ್ದಾರೆ. ಇಲ್ಲಿ ಬೇರೆ ದೊಡ್ಡ ದೊಡ್ಡ ಫಾರ್ಮರ್ ಇವರು ಪಾರ್ಟಿಸಿಪೇಟ್ ಮಾಡ್ಬೋದು. ಪಾಲಿಸಿ ಮೇಕಿಂಗ್ ಸ್ವಲ್ಪ ಚೇಂಜಸ್ ಇದೆ. ಇದೇನು ಫುಲ್ ಫಾರ್ಮ್ ಏನು? ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಎಲ್ಲಿದೆ? ಆಪ್ಷನ್ 3 ಇದೆ ಸರ್. ಇದರ ಪ್ರಮುಖವಾದ ಪಾಯಿಂಟ್ಸ್ ಹೇಳ್ತೇನೆ, ದಿ ಮೇನ್ ಡಿಫರೆನ್ಸ್ ಅಂಡ್ ಪಾಯಿಂಟ್ಸ್ ಏನು. ಇದು 100 ದಿನ ಆಯ್ತು MG ನರೇಗಾ, 125 ದಿನ ಆಯ್ತು. ಮತ್ತೆ ಇದರಲ್ಲಿ ಲಿಮಿಟೆಡ್ ಸ್ಟ್ರಾಟಜಿಕ್ ಫೋಕಸ್ ಇತ್ತು ವರ್ಕ್. ಇದರಲ್ಲಿ ಎಲ್ಲ ತರ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಲೈವ್ಲಿಹುಡ್, ಕ್ಲೈಮೇಟ್ ಎಲ್ಲದಕ್ಕೂ ಕೂಡ ಫೋಕಸ್ ಮಾಡಬಹುದು ಡೆವಲಪ್ಮೆಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೆಂಟರ್ ಅಲ್ಲಿ ಅನ್ಸ್ಕಿಲ್ಡ್ ಲೇಬರ್ಗೆ ಬಿಯರ್ ಮಾಡ್ತಾ ಇದ್ರು ಅವ್ರ ಚಾರ್ಜಸ್ಗಳು. ಈಗ ಸ್ಟೇಟ್ ಸೆಂಟರ್ ಕಾಸ್ಟ್ ಶೇರ್ ಮಾಡಬೇಕು ಅಂತ ಅನ್ಸ್ಕಿಲ್ಡ್ ಲೇಬರ್ಗೆ. ಓಕೆ, ಇದರಲ್ಲಿ ಪಾಸ್ ವಿಂಡೋ ಇರಲಿಲ್ಲ, ಅಂದ್ರೆ ಒಂದಷ್ಟು ಹಾಲಿಡೇ ಅಂತ ಇರಲಿಲ್ಲ. ಇದು 60 ಡೇಸ್ ಹಾಲಿಡೇ ಕೊಡ್ತಾರೆ. ಅಂದ್ರೆ ಈಗ ಮಳೆ ಬಿದ್ದಾಗ ಆರಂಭದ ಕಾಲ, ಮಳೆ ಬಂದಾಗ ಆರಂಭದ ಕಾಲ ಆಗುತ್ತೆ, ಅವಾಗ 60 ದಿನ ನಿಮಗೆ ಆ ಕೆಲಸ ಸ್ಟಾಪ್ ಮಾಡ್ಬೋದು, ಆಮೇಲೆ ಪುನಃ ಅದನ್ನ ಕರಿಬೋದು. ಯಾಕಂದ್ರೆ ಆ ಟೈಮಲ್ಲಿ ಇವ್ರಿಗೆ ಹಳ್ಳಿಗಳಲ್ಲಿ ಕೆಲಸ ಇರುತ್ತೆ, ಅವ್ರದ್ದು ಗದ್ದೆ ಕೆಲಸ ಆರಂಭ ಅಲ್ವಾ, ಹೊಲ ಹೊತ್ತದ್ದು, ಅದು ಹಾಕೋದು, ಕಾಳು ಹಾಕೋದು, ಅಥವಾ ಭತ್ತ ಹಾಕೋದು, ಇನ್ನೊಂದು ಮತ್ತೊಂದು ಮಗದೊಂದು ಕೆಲಸ. ಇದು ಮತ್ತೆ ಇನ್ನೊಂದೇನು ಅಂದ್ರೆ ಪೇಮೆಂಟ್ ಸಿಸ್ಟಮ್. 15 ದಿನಗಳೊಳಗಾಗಿ ಅವರು ಮಾಡಿರ್ತಕ್ಕಂಥದ್ದು ಪೇಮೆಂಟ್ ಬರಬೇಕು. ಓಕೆ, ಅಂಡ್ ಬರಲಿಲ್ಲ ಅಂದ್ರೆ ಡಿಲೇ ಪೇಮೆಂಟ್ ಕೊಡಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವೆಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಮುಂದೆ ಅಪ್ಕಮಿಂಗ್ ಅಲ್ಲಿ ಡೀಟೇಲ್ ಆಗಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಇದನ್ನ. ಈಗೆಲ್ಲ ಸ್ಟ್ರೈಕ್ ಬೇರೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಾವು ತಂದಿರ್ತಕ್ಕಂಥ ನೀವು ಸ್ವಲ್ಪ ಹೆಸರು ಚೇಂಜ್ ಮಾಡಿ ಅದನ್ನ ಮೇನ್ ಇಂಪಾರ್ಟೆಂಟ್ ಮಹಾತ್ಮ ಗಾಂಧಿ ಅವರ ಹೆಸರು ಚೇಂಜ್ ಮಾಡ್ಬಿಟ್ರು ಅಂತ, ಜೊತೆಗೆ ಇವ್ರದ್ದು ಸ್ವಲ್ಪ ಏನಿಲ್ಲ ಸ್ವಲ್ಪ ಮಾಡಿಫೈ ಮಾಡ್ಬಿಟ್ರು, ನಾವು ತಂದಿರ್ತಕ್ಕಂಥದ್ದು ಅಂತೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಫೈನ್, ನೆಕ್ಸ್ಟ್ ಬಂದ್ಬಿಡ್ತೇನೆ. ಈ ಕೆಳಗಿನ ಯಾವ ಐಟಮ್ಗಳು ಅಥವಾ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಆರ್ ಇನ್ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಕಮಿಷನ್ ಅಂತ. ರಾಷ್ಟ್ರೀಯ ಆದಾಯ ನಾವೇನೋ ಕಂಡುಹಿಡಿತೀವಲ್ಲ, ಅದರಲ್ಲಿ ಯಾವುದು ಐಟಮ್ಸ್ಗಳು ಇಲ್ಲ ಅಂತ. ಏನು ರಾಷ್ಟ್ರೀಯ ಟೋಟಲ್ ಔಟ್ಪುಟ್ ಏನ್ ಬರುತ್ತೆ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ನ ಏರಿಯಾ ಅಂದ್ರೆ ನಮ್ಮ ಭಾರತದಲ್ಲಿ ನಾವು GDP ರಾಷ್ಟ್ರೀಯ ಆದಾಯ ಅಲ್ವಾ, ಅದರಲ್ಲಿ ಏನೇನು ಪರಿಗಣಿಸಲಾಗಲ್ಲ ಅಂತ. ಓಕೆ, ಸ್ವಂತ ಅನುಭೋಗಕ್ಕಾಗಿ ಉತ್ಪಾದನೆ, ಗೃಹಿಣಿಯರ ಸೇವೆ, ಕಪ್ಪು ಮಾರುಕಟ್ಟೆ ಆದಾಯ, ಉದ್ಯೋಗಗಳ ತುಟ್ಟಿ ಭತ್ಯೆ. ಸೂಪರ್ ಕ್ವಶನ್ ಕೇಳಿದ್ದಾನೆ, ಹೇಳ್ತೀರಾ? ಈ ಕೆಳಗಿನ ಯಾವ ಅಂಶ ನೋಡಿ, ಫಸ್ಟ್ ನಿಮಗೆ ಗೊತ್ತಿರಲಿ, ನಾನು ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ನ 3 ರೀತಿ ಮೆಷರ್ ಮಾಡ್ತೀವಿ. ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್ ಅಂಡ್ ಪ್ರೊಡಕ್ಷನ್ ಮೆಥಡ್ ಅಂತ ಕರಿತೀವಿ. ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್, ಪ್ರೊಡಕ್ಷನ್. ನಾನು ಡೀಟೇಲ್ ಆಗಿ ಹೋಗೋಲ್ಲ ತುಂಬಾ. ಓಕೆ, ನೋ ನೀಡ್ ಟು ವರಿ. ಇನ್ಕಮ್ ಮೆಥಡ್ ಅಂತಕ್ಕಂಥದ್ದು ಇಲ್ಲಿ ಫಾರ್ಮುಲಾ ಕೊಟ್ಟು ನೀವು ನೋಡೋದ್ರೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ನಮ್ಮ ದೇಶದಲ್ಲಿ ಅಂತಿಮ ಸರಕು ಸೇವೆಗಳು ಏನಿರುತ್ತೆ ಒಟ್ಟು ಮೌಲ್ಯ, ಅದನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಒಂದು ವರ್ಷದಲ್ಲಿ ಅಂದಾಜು ಮಾಡ್ತಕ್ಕಂಥದ್ದು ಗೊತ್ತಿದೆ ನಿಮ್ಗೆ. ಉತ್ಪಾದನಾ ಖರ್ಚು ಮತ್ತು ಆದಾಯ ವಿಧಾನಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಏನ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ ನೋಡಿ, ಇದನ್ನ ಹೇಳ್ತಾ ಇರೋದು ಉತ್ಪಾದನಾ ಮೆಥಡ್ ಮತ್ತೆ ಎಕ್ಸ್ಪೆಂಡಿಚರ್ ಪ್ರೊಡಕ್ಷನ್ ಮೆಥಡ್ ಅಂತ ಹೇಳಿದ್ವಿ. ಇಲ್ಲಿ ಆಪ್ಷನ್ಸ್ ನೋಡಿ, ಸ್ವಂತ ಅನುಭವಕ್ಕಾಗಿ ಉತ್ಪಾದನೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ, ಈಗ ನಿಮ್ಮ ಮನೇಲಿ ಏನೋ ಒಂದು ಪಾಟ್ ಹಾಕೊಂಡಿರ್ತೀರಾ, ಅಲ್ಲಿ ಕೊತ್ತಂಬರಿ ಸೊಪ್ಪು ಬೀಜ ಹಾಕಿರ್ತೀರಾ, ಕೊತ್ತಂಬರಿ ಸೊಪ್ಪು ತಗೋತೀರಾ, ಕೊತ್ತಂಬರಿ ಸೊಪ್ಪು, ಆಮೇಲೆ ಏನೋ ಟೊಮೆಟೊ, ಅದು ನಿಮ್ ಸ್ವಂತ ಅಂದ್ರೆ ಸಿಂಪಲ್ ಆಗಿ ಅನುಭವಕ್ಕಾಗಿ ಉತ್ಪಾದನೆ. ಸೊ ಇದನ್ನ ನಾವು ರಾಷ್ಟ್ರೀಯ ಆದಾಯಕ್ಕೆ ಮಾಡೋಕ್ಕಾಗಲ್ಲ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹೆಂಗ್ ತಗೋತೀರಾ ಅದನ್ನ? ಓಕೆ, ಏನೋ ಈಗ ನಾನು ಬೆಳ್ಕೊಂಡು ನಾನು ತಿಂತಾ ಇದ್ದೀನಿ, ಹೆಂಗ್ ತಗೋತೀರಾ? ಮಾರಾಟ ಮಾಡ್ತಾ ಇಲ್ಲ. ಓಕೆ, ನನ್ನ ಹತ್ರನೇ ಇದೆ ಬೀಜ, ಒಂದ್ಸಲ ಯಾವಾಗಲೂ ತಂದಿದ್ದೆ ನಾನು ಬೀಜ, ಅದನ್ನೇ ಇಟ್ಕೊಂಡಿರ್ತೇನೆ. ಸ್ವಲ್ಪ ನಿಮ್ಗೆ ಗೊತ್ತಿದೆ, ಒಂಚೂರು ಬೀಜ ಉದರ್ಸ್ಬಿಟ್ರೆ ತುಂಬಾ ಬಂದ್ಬಿಡುತ್ತೆ ಅಲ್ಲ ಸರ್. ಗೃಹಿಣಿಯರ ಸೇವೆ ನೋಡಿ, ಇದನ್ನಂತೂ ನಾವು ಕನ್ಸಿಡರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನ್ ಪೇಯಬಲ್ ಮೋಸ್ಟ್ ವ್ಯಾಲ್ಯೂಡ್ ಸರ್ವಿಸ್ ಅಂದ್ರೆ ಇದೆ. ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಏನಿದೆ ಗೃಹಿಣಿಯರು, ಅದನ್ನ ನಾವು ಇಷ್ಟು ಕಾಸ್ಟ್ ಅಂತ ನಾವು ಮಾಡಕ್ಕಾಗತ್ತಾ? ನಾನ್ ಚಾನ್ಸೇ ಇಲ್ಲ. ಇದು ರಾಷ್ಟ್ರ ಆದಾಯಕ್ಕೆ ನಾವು ತಗೊಳಕ್ಕಾಗಲ್ಲ. ಕಪ್ಪು ಮಾರುಕಟ್ಟೆ, ಅಗೇನ್ ಬ್ಲ್ಯಾಕ್ ಮಾರ್ಕೆಟ್ ಇನ್ಕಮ್. ಬ್ಲ್ಯಾಕ್ ಮಾರ್ಕೆಟ್ ಇರೋದು ಹೆಂಗ್ ಕಂಡುಹಿಡ್ತೀರಾ? ಓಕೆ, ಟ್ಯಾಕ್ಸ್ ಇಲ್ಲದೆ, ನಾವು ಟ್ಯಾಕ್ಸ್ ಇದ್ರೆ ತಾನೆ ನಮ್ಗೆ ಗೊತ್ತಾಗದು ಏನ್ ತಗೊಂಡ್ರು, ಏನ್ ಕಟ್ರು, ಏನ್ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹರಿದಾಡ್ತಾ ಇದೆ. ಈ ಬ್ಲ್ಯಾಕ್ ಮಾರ್ಕೆಟ್ ಏನೋ ತಗೋತಾರೆ,
ಅಲ್ಲ ಎಷ್ಟೊಂದು ಜನ ಮಾಡ್ತಾರೆ ಈಗ ಈಗ ತುಂಬಾ ಜನ ಕಮ್ಮಿ ಆಗಿದೆ, ಈಗ ಬೇರೆ ಬೇರೆ ರೂಲ್ಸ್ಗಳು ತಂದು ಆ, ಈಗ ಯಾವುದೋ ಸೈಟ್ ತೊಗೊಂಡು ಇಷ್ಟು ಪರ್ಸೆಂಟ್ ನಂಗೆ ಕ್ಯಾಶ್ ಬೇಕು ಅಂತಾರೆ, ಇವಾಗೆಲ್ಲ ಆ ಥರ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಹಾಗಾಗಿ ಸೊ ಇದು ಕೂಡ ನಮ್ಮ ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣಿಸಲಾಗಲ್ಲ. ಅಂದ್ರೆ ಇದರದ್ದು ವ್ಯಾಲ್ಯೂನ ಕಂಡುಹಿಡಿಯೋಕ್ಕಾಗಲ್ಲ ನಾವು ಎಷ್ಟು ಹಾಕ್ಬೇಕೇನೋ ಅಂತ. ಉದ್ಯೋಗಗಳು ತುಟ್ಟಿ ಬತ್ತೆ ಅಂದ್ರೆ ಡಿಯರ್ ಅಲೋನ್ಸಸ್, ಇದು ಕರೆಕ್ಟ್. ಅಂದ್ರೆ ಇಲ್ಲಿ ನೋಡೋದಾದ್ರೆ ಉದ್ಯೋಗಗಳ ತುಟ್ಟಿ ಬಟ್ಟೆ ಅಂದ್ರೆ ಡಿಯರ್ನೆಸ್ ಅಲೋಯನ್ಸ್ ಆಫ್ ಎಂಪ್ಲಾಯೀಸ್ ಅಂದ್ರೇನು? ಈಗ ನಿಮ್ಮ ಪೇಮೆಂಟ್ ಸ್ಲಿಪ್ಗಳಲ್ಲೇ ಇರುತ್ತೆ, ಅದು ಡಿ ಎ ಅಂತ ಕರಿತೀವಿ. ಓಕೆ, ಡಿ ಎ ಬೇರೆ ಬೇರೆ ಪಿ ಎಫ್ ಕಟ್ ಮಾಡೋದಾಗಿರ್ಬೋದು, ಡಿ ಎ ಪಿ ಎ ಮತ್ತೆ ಟಿ ಡಿ ಎಸ್ ಕಟ್ ಮಾಡೋದಾಗಿರ್ಬೋದು, ಅಥವಾ ಮತ್ತೊಂದು ಮಗದೊಂದು ನಿಮಗೆ ಎಚ್ ಆರ್ ಎ ಕೊಡ್ತಾರೆ. ಸೊ ಇವೆಲ್ಲ ಏನಿರುತ್ತಲ್ಲ ಇವೆಲ್ಲ ನಿಮಗೆ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಇದು ಪರಿಗಣಿಸಲಾಗುತ್ತೆ, ಪರಿಗಣಿಸಲಾಗುವುದಿಲ್ಲ ಅಲ್ಲ. ಅಂದ್ರೆ ಈ ಆಪ್ಷನ್ಸ್ ಎಲ್ಲ ಕರೆಕ್ಟು, ದಿಸ್ ಈಸ್ ರಾಂಗ್ ಅಂತ ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು. ಹಾಗಾದ್ರೆ ಯಾವ್ದನ್ನ ಪರಿಗಣಿಸಲಾಗಲ್ಲ ನಾವು ನ್ಯಾಷನಲ್ ಇನ್ಕಮ್ಗೆ ಅಂದ್ರೆ ಈ 3 ಆಪ್ಷನ್ ಪರಿಗಣಿಸಲಾಗಲ್ಲ. ಯಾವುದು? ಎ ಬಿ ಸಿ. ಡಿ ಇಸ್ ರಾಂಗ್ ಆನ್ಸರ್, ಅದನ್ನ ಪರಿಗಣಿಸ್ತೀವಿ. ಓಕೆ, ಇದು ಬೇಕು ಪರಿಗಣಿಸಿ, ಈ 3 ಪರಿಗಣಿಸಲ್ಲ. ಎ ಬಿ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ಎನಿ ಡೌಟ್? ಎಸ್, ಇದನ್ನ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಸಾಕು ಇಷ್ಟು ತಿಳ್ಕೊಂಡ್ರೆ ಸಾಕು. ಅಷ್ಟೊಂದು ಡೀಟೇಲ್ ಆಗಿ ಎಲ್ಲ ಫಾರ್ಮುಲಾಗಳೆಲ್ಲ ಕೇಳಕ್ ಹೋಗಲ್ಲ, ಬೇಸಿಕ್ ಫಾರ್ಮುಲಾ ಕೇಳ್ತಾನೆ ಅಷ್ಟೇ. ತುಂಬಾ ಡೀಟೇಲ್ಡ್ ಇದು ಹೆಂಗ್ ಮಾಡ್ತಾರೆ, ಇದು ಹೆಂಗ್ ಕಂಡುಹಿಡಿತಾರೆ, ಈ ಕೆ ಎಸ್ ಮತ್ತೆ ಐ ಎ ಎಸ್ ಗಳೆಲ್ಲ ಕೇಳ್ತಾರೆ. ಸರ್, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೊಂದು ಸಬ್ಜೆಕ್ಟ್ ತಗೊಂಡು ಇದೇ ರೀತಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ವಿತ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ಬರ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ಅವಾಗ ನಾವು ಈ ತರ ವಿಡಿಯೋಸ್ಗಳನ್ನ ತರ್ತಾ ಇರ್ತೀವಿ. ಅಂಡ್ ಎವ್ರಿಥಿಂಗ್ ಇಸ್ ಫ್ರೀ ಅವೈಲೇಬಲ್ ಇನ್ ದ ಯೂಟ್ಯೂಬ್ ಅಂಡ್ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಸೊ ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಓಕೆ, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಕೂಡ ನಾವು ಲಿಂಕ್ಗಳನ್ನು ಶೇರ್ ಮಾಡ್ತಾ ಇರ್ತೀವಿ, ಡೀಟೇಲ್ಸ್ಗಳನ್ನು ಶೇರ್ ಮಾಡ್ತಾ ಇರ್ತೀವಿ. ಸೊ ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.